ಓಕೆ, ಇದು ಈ ಥರ ಕಂಡು ಬರ್ತಾ ಇದೆ ಬಿ ಜೆ ಪಿ ಪಾಳಯದಲ್ಲಿ. ಬಿ ಜೆ ಪಿಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಸಂಕಷ್ಟಗಳು ಕಂಡು ಬರ್ತಾ ಇದೆ. ಗೊತ್ತಿಲ್ಲ ಯಾಕೆ ಈ ಥರದ ನಿರ್ಧಾರಗಳನ್ನು ಕೈಗೊಳ್ತಾರೆ. ಕಾಂಬಿನೇಷನ್ ಸರಿಯಾಗ್ತಾ ಇಲ್ಲ, ಲಾಜಿಕ್ ಸರಿಯಾಗ್ತಾ ಇಲ್ಲ. ಯಾಕೆ ಈ ಥರ? ಬಿ ಜೆ ಪಿಗೆ ಈಗಲೂ ಕೂಡ 20 ಕ್ಷೇತ್ರಗಳಲ್ಲಿ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಬಿ ಜೆ ಪಿಗೆ ಈಗಲೂ ಕೂಡ ಅಷ್ಟ ಸಂಕಷ್ಟ ಇದೆ. ಏನದು ಅಷ್ಟ ಸಂಕಷ್ಟ? 8 ಜನ. ಒಂದು, ಡಿ ವಿ ಸದಾನಂದಗೌಡರು. ಮೊದಲಿಗೆ ಡಿ ವಿ ಸದಾನಂದಗೌಡರು ಬೆಂಗಳೂರು ಉತ್ತರದಿಂದ ಈ ಬಾರಿ ಸ್ಪರ್ಧೆ ಮಾಡಬೇಕು ಅಂತ ಬಯಸಿದ್ರು. ಆದರೆ ಅವರಿಗೆ ಕಳೆದ ಬಾರಿಯ ಚುನಾವಣೆಯಲ್ಲಿ 1,46,000 ಮತಗಳ ಅಂತರದಿಂದ ಗೆದ್ದಿದ್ರು. ಅದಕ್ಕಿಂತ ಮೊದಲು ನಡೆದಂಥ ಚುನಾವಣೆಯಲ್ಲಿ 2,20,000 ಮತಗಳ ಅಂತರದಿಂದ ಗೆದ್ದಿದ್ರು. ಕಳೆದ ಬಾರಿ ಕೃಷ್ಣ ಬೈರೇಗೌಡರು ಇವರ ಸ್ಪರ್ಧೆ ಆಗಿದ್ದರು. ಕೃಷ್ಣ ಬೈರೇಗೌಡರನ್ನು ಸೋಲಿಸಿ ಗೆದ್ದಿದ್ರು 1,45,000 ಮತಗಳ ಅಂತರದಿಂದ. ಈ ಬಾರಿ ಅವರಿಗೆ ಅವರು ಚುನಾವಣಾ ನಿವೃತ್ತಿ ಘೋಷಣೆ ಮಾಡಿದ್ರು. ಆದರೆ ಎಲ್ಲೋ ಸಿಟಿ ರವಿ ಬಂದುಬಿಡ್ತಾರೆ ಅಂಥೇಳಿ ಅಶ್ವಥ್ ನಾರಾಯಣ್ ಮತ್ತು ಅಶೋಕ್ ಅವರು ಬಂದು ಇಲ್ಲ ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿದರು. ಮತ್ತೆ ಇವರಿಗೆ ಆಸೆ ಚಿಗುರೊಡೆಯಿತು. ಆದರೆ ನಂತರ ಏನಾಯಿತು? ಇವನು ವಿಜೇಂದ್ರ ಅವರು ಕೂಡ ಹೇಳಿದರು ನೀವು ಇರಬೇಕು ಅನ್ನೋ ಕಾರಣಕ್ಕಾಗಿ ಒತ್ತಡ ಹೇರ್ತಾರೆ. ಆದರೆ ಲೆಕ್ಕಾಚಾರ ಬೇರೆಯದ್ದೇ ಆಗಿರುತ್ತೆ ಹೈಕಮಾಂಡದ್ದು. ಬೇರೆಯದ್ದೇ ಲೆಕ್ಕಾಚಾರದಲ್ಲಿದ್ದ ಹೈಕಮಾಂಡ್ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡುತ್ತೆ. ಸದಾನಂದಗೌಡರು ಈಗ ಅತಂತ್ರರಾಗಿದ್ದಾರೆ. ಸದಾನಂದಗೌಡರು ಯಾವುದೇ ಕ್ಷಣದಲ್ಲಿ ಏನು ಬೇಕಿದ್ರೂ ಮಾಡಬಹುದೇನೋ. ಅವರಿಗೆ ಒಂದು ಆಫರ್ ಬಂದಿದೆಯಂತೆ. ನೀವು ಬೇಕಿದ್ದರೆ ಮೈಸೂರಿಂದ ಕಣಕ್ಕಿಳಿಯಿರಿ ಅಥವಾ ನೀವು ಬೆಂಗಳೂರು ಉತ್ತರದಿಂದ ಕಣಕ್ಕಿಳಿಯಿರಿ. ಯಾವ ಪಕ್ಷದಿಂದ? ಕಾಂಗ್ರೆಸ್ ಪಾರ್ಟಿಯಿಂದ. ನಂಬಲರ್ಹ ಮೂಲಗಳ ಪ್ರಕಾರ ಬಹುಶಃ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಎರಡನೇದಾಗಿ ರಮೇಶ್ ಕತ್ತಿ ನಿಮ್ಗೆ ಗೊತ್ತಿದೆ, ಉಮೇಶ್ ಕತ್ತಿ ಅವರ ಸಹೋದರ. ಇವರು 2009ರಲ್ಲಿ ಗೆದ್ದಿದ್ರು. 2014ರಲ್ಲಿ 3,000 ಮತಗಳ ಅಂತರದಿಂದ ಸೋಲ್ತಾರೆ. ಅದಾದ ನಂತರ ಅವರಿಗೆ ಯಾವತ್ತೂ ಕೂಡ ಟಿಕೆಟ್ ಸಿಕ್ಕಿರೋದಿಲ್ಲ. ಆದರೆ ಅಣ್ಣನ ಸಾವಿನ ಕಾರಣದ ನಂತರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರಂತೆ. ಇದೀಗ ಚಿಕ್ಕೋಡಿಯಲ್ಲಿ ಟಿಕೆಟ್ ಮಿಸ್ ಆಗಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ನೀಡಿದೆ. ಈಗಲೂ ಕೂಡ ಅಲ್ಲಿಗೊಂದು ಗಾಳ ಹಾಕಿದ್ದಾರೆ, ನೀವು ಅಲ್ಲಿರಬೇಡಿ, ನಮ್ಮ ಪಕ್ಷಕ್ಕೆ ಬಂದು ಬಿಡಿ ಅಂಥೇಳಿ ಅವರು ಹೇಳಿದ್ದಾರೆ. ನೀವು ಚಿಕ್ಕೋಡಿಯಿಂದ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಅಂಥೇಳಿ. ಇದು ಕಾಗವಾಡ ಶಾಸಕ ರಾಜು ಕಾಗೆ ಬಹಿರಂಗವಾದ ಆಹ್ವಾನವನ್ನು ನೀಡಿದ್ದಾರೆ. ಉಮೇಶ್ ಕತ್ತಿ ಫ್ಯಾಮಿಲಿ ಇದೆಯಲ್ಲ, ಭಾಳ ದೊಡ್ಡ ಫ್ಯಾಮಿಲಿ. ಅವರ ತಂದೆ ವಿಶ್ವನಾಥ್ ಕತ್ತಿ ಅವರು ಕೂಡ ಅಲ್ಲಿಂದ ಗೆದ್ದು ಬಂದಂಥವರು. ಆ ನಂತರ ಉಮೇಶ್ ಕತ್ತಿ JDS ಅಲ್ಲಿದ್ದರು. 2008ರಲ್ಲಿ ಈ ಆಪರೇಷನ್ ಕಮಲ ಆಯ್ತಲ್ಲ, ಆಪರೇಷನ್ ಕಮಲಕ್ಕೆ ಫಸ್ಟ್ ಬಲಿಯಾದ ಯಾವುದಾದ್ರೂ ಶಾಸಕ ಇದ್ದರೆ ಅದು ಉಮೇಶ್ ಕತ್ತಿ. ಅಲ್ಲಿಂದ BJP ಎಂಟ್ರಿ ಆಗ್ತಾರೆ. ಆ ಕಾರಣಕ್ಕಾಗಿ 2009ರಲ್ಲಿ ಇವರಿಗೊಂದು ಅಲ್ಲಿ ಅವಕಾಶ ಸಿಗುತ್ತೆ. ಚಿಕ್ಕೋಡಿಯಲ್ಲಿ BJPಯಿಂದ ಗೆಲ್ತಾರೆ. 2014ರಲ್ಲಿ 3,000 ಮತಗಳಿಂದ ಸೋಲ್ತಾರೆ. ಈಗ ರಮೇಶ್ ಕತ್ತಿ ಅತಂತ್ರರಾಗಿದ್ದಾರೆ. ಅವರು ಚಿಕ್ಕೋಡಿಯಿಂದ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡ್ತಾರೆ. ಇನ್ನು ಜಗದೀಶ್ ಶೆಟ್ಟರ್, ಮಾಜಿ CM, ಅವರನ್ನು ಅಲೆದಾಡಿಸ್ತಾ ಇದೆ ಕೇಸರಿ ಪಡೆ. ಮನಸ್ಸಿನಿಂದ ಕಾಂಗ್ರೆಸ್ ಸೇರಿದ್ರು, ತನಗೆ ಟಿಕೆಟ್ ಸಿಕ್ಕಿಲ್ಲ ಅಂಥೇಳಿ. ಸೇಮ್ ಈಶ್ವರಪ್ಪನವ್ರಿಗೂ ಸಿಕ್ಕಿಲ್ಲ ಶಿವಮೊಗ್ಗದಿಂದ, ಜಗದೀಶ್ ಶೆಟ್ಟರ್ಗೂ ಸಿಕ್ಕಲಿಲ್ಲ. ಜಗದೀಶ್ ಶೆಟ್ಟರ್ ಕೆಂಡಾಮಂಡಲ ಆದರು. ಪಾಪ ಈಶ್ವರಪ್ಪನವರು ಸೈನ್ ಮಾಡಿ ಕೊಟ್ಬಿಟ್ರು. ಕೆಂಡಾಮಂಡಲ ಆದರು. ನೀವು ಬರಲೇಬೇಕು ಅಂತೇಳಿ. ಯಾಕಂದರೆ ಇವರು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡ್ತಾರೆ ಬೆಂಗಳೂರು ಹುಬ್ಳಿ ಸೆಂಟ್ರಲ್ನಿಂದ. ಸೋತೋಗ್ತಾರೆ. ಆದರೆ ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಬೇರೆ ಕಡೆಗಳಲ್ಲಿ ಬಣಜಿಂಗ ಲಿಂಗಾಯತರು ಒಂದು ರೀತಿಯಲ್ಲಿ ಬೇಸರಗೊಳ್ತಾರೆ. ಹಾಗಾಗಿ ಅನೇಕ ಕಡೆ BJP ಸೋಲಿಗೆ ಡೈರೆಕ್ಟ್ ಅಲ್ಲದಿದ್ದರೂ ಇಂಡೈರೆಕ್ಟ್ ಆಗಿ ಜಗದೀಶ್ ಶೆಟ್ಟರ್ ಕಾರಣ ಆಗಿದ್ದಾರೆ ಅನ್ನೋದು BJP ಎಸ್ಪೆಷಲಿ ಯಡಿಯೂರಪ್ಪನವರಿಗೆ ಗೊತ್ತಾದ ಕಾರಣಕ್ಕಾಗಿ ಅವರನ್ನು ಕರೆತಂದು 3 ಕಡೆಯಿಂದ ಒಂದು ಆಫರ್ ಕೊಡಿಸ್ತಾರೆ. ಎಲ್ಲಿ 3 ಕಡೆಯಿಂದ? ಹುಬ್ಳಿ ಧಾರವಾಡ, ಆ ನಂತರ ಹಾವೇರಿಯಲ್ಲಿ, ಆ ನಂತರ ಬೆಳಗಾವಿಯಲ್ಲಿ. ಈಗ ಬೆಳಗಾವಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಗೆ ಹೋಗೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಮನಸ್ಸಿಲ್ಲ. ಆದರೂ ನಾನು ಗೆದ್ದು ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ ಅವರು. ಅಲ್ಲಿ ಕೆಲವು ಮರಾಠಿ 3 ಲಕ್ಷ ಮತಗಳಿದೆ. ಅದನ್ನೇನು ಮಾಡ್ತಾರೆ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಲೋಕಲೈಟ್ಸ್ಗಳಿದ್ದರು. ಈ ಹೆಬ್ಬಾಳ್ಕರ್ ಅಂತವರೆಲ್ಲ ಅದನ್ನು ಭಾಳ ಅದ್ಭುತವಾಗಿ ಮ್ಯಾನೇಜ್ ಮಾಡ್ತಾರೆ. ಇವರು ಅಲ್ಲಿಗೆ ಹೋಗಿ ಏನು ಮಾಡ್ತಾರೆ ಬೀಗರ ಜೊತೆ ಅಂತ. ಓಕೆ. ಆದರೆ ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ಅಲ್ಲೂ ಕೂಡ ಅಪಸ್ವರ ಇದೆ. ಬೆಳಗಾವಿಯಲ್ಲೂ ಕೂಡ ಕೋರೆ ಆ್ಯಂಡ್ ಫ್ಯಾಮಿಲಿ ಇವರೆಲ್ಲ ಸ್ವಲ್ಪ ಅಪಸ್ವರ. ಯಾಕೆ ಅವರು ಕೊಡ್ತಾ ಇದ್ದೀರಿ, ನಮಗೆ ಕೊಡಿ ಬೆಳಗಾವಿಯಲ್ಲಿ. ಪ್ರಭಾಕರ್ ಕೋರೆ ಇವರೆಲ್ಲ MP ಆಗಿದ್ದಂಥವ್ರು ಯಡಿಯೂರಪ್ಪ ಕಾಲಾವಧಿಯಲ್ಲಿ. ಇನ್ನು KS ಈಶ್ವರಪ್ಪ
ಕೆ ಎಸ್ ಈಶ್ವರಪ್ಪ ಅವರಿಗೆ ಮೋದಿ ಮೇಲೆ ಪ್ರೀತಿ ಇದೆ, ಬಿ ಎಸ್ ವೈ ಮೇಲೆ ಸಿಟ್ಟಿದೆ. ಅವ್ರು ಹೇಳ್ತಿರೋದು ಬಿ ಎಸ್ ವೈಯೇ ನನ್ನನ್ನು ತಪ್ಪಿಸಿದ್ದು, ದೇವರು ನರೇಂದ್ರ ಮೋದಿಯವರು ನಮ್ಮ ದೇವರು ಮೋದಿ ಬಂದರು ಇವತ್ತು ದರ್ಶನಕ್ಕೆ ಹೋಗಲಿಲ್ಲ, ಮಾತ್ರ ಪಕ್ಷದ ವಿರುದ್ಧವೇ ಸ್ಪರ್ಧೆ ಮಾಡ್ತೇನೆ ಅಂತೇಳಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಮನಸ್ಸು ಕಲ್ಲಾಗಿಸಿಕೊಂಡು ಅಖಾಡಕ್ಕಿಳಿದಿದ್ದಾರೆ ಈಶ್ವರಪ್ಪ, ಮನಸ್ಸಿಲ್ಲ. ಆದರೆ ಇವತ್ತು ಮೀಟಿಂಗ್ಗೆ ಹೋಗದೇ ಇರುವಂಥದ್ದು ಬಹುಶಃ ಅವರನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡೋದಿಲ್ಲ ಅಂತ ಅನಿಸ್ತಾ ಇದೆ. ಅವರನ್ನು ರಮಿಸುವಂಥ ಪ್ರಯತ್ನ ಅಥವಾ ಸಮಾಧಾನ ಪಡಿಸುವಂಥ ಪ್ರಯತ್ನ ಬಹುಶಃ ಬಿ ಜೆ ಪಿ ಮಾಡೋದಿಲ್ವೇನು. ಇವತ್ತು ಹೋಗಿದ್ದಿದ್ರೆ ಬೇರೆ ವಿಚಾರ. ಯಾಕೆ ಅಂತ ಹೇಳ್ತೀನಿ, ಯಾಕೆ ಇವತ್ತು ಹೋಗಬೇಕಾಗಿತ್ತೇನೋ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅನಂತಕುಮಾರ್ ಹೆಗಡೆಗೆ ಈ ಬಾರಿ ಟಿಕೆಟ್ ಏನಾದರೂ ತಪ್ಪಿದರೆ ಅದಕ್ಕೆ ಮುಖ್ಯ ಕಾರಣ, ತಪ್ಪಿದರೆ ಗೊತ್ತಿಲ್ಲ, ಸಿಕ್ಕಿದರೆ ಬೇರೆ ವಿಚಾರ, ತಪ್ಪಿದರೆ ಹೇಳ್ತೀನಿ. ಉತ್ತರ ಕನ್ನಡದಲ್ಲಿ ಕಾರ್ಯಕ್ರಮಗಳಾದಾಗ ನರೇಂದ್ರ ಮೋದಿ ಅವರೇ ಬಂದಾಗ ಸ್ವತಃ ಅನಂತಕುಮಾರ್ ಹೆಗಡೆ ಹೋಗೋದಿಲ್ಲ. ಇದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಬಿ ಜೆ ಪಿ ಹೈಕಮಾಂಡ್ ಈಗ ಭಾಳ ಪವರ್ಫುಲ್ ಹೈಕಮಾಂಡ್, ವೆರಿ ಸ್ಟ್ರಾಂಗ್, ಯಾವುದಕ್ಕೂ ಕೇರ್ ಮಾಡೋ ರೀತಿಯಲ್ಲಿ ಇಲ್ಲ ಅವರಿಗೆ. ಹಾಗಾಗಿ ಏನು ಸೆಡ್ಡಾ ಅನ್ನೋದು ಬಂದುಬಿಟ್ರೆ ಈಶ್ವರಪ್ಪನವರು ವಾಪಸ್ ಬಿ ಜೆ ಪಿಗೆ ಹೋಗೋದು ಕಷ್ಟ ಆಗ್ಬೋದು. ಆಯ್ತು, ಸಪ್ರೇಟಾಗಿ ನಿಂತ್ಕೋತೀರಾ ನಿಂತ್ಕೊಳ್ಳಿ. ಆದರೆ ಅವರು ಸೋಲ್ತಾರೋ ಗೆಲ್ತಾರೋ ಬೇರೆ ವಿಚಾರ. ಹೇಗೆ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಸೆಂಟ್ರಲಿಂದ ಗೆಲ್ಲದೇ ಇದ್ದರೂ ಕೂಡ ಉಳಿದ ಭಾಗದಲ್ಲಿ ಬಣಜಿಂಗ ಲಿಂಗಾಯತರು ಸ್ವಲ್ಪ ಆ ಕಡೆ ಈ ಕಡೆ ಮನಸ್ಸು ಮಾಡಿದರು. ನಿಮಗೆ ನಾನು ಪದೇ ಹೇಳ್ತಾ ಇದ್ದೆ, ಕಾಂಗ್ರೆಸ್ನಲ್ಲಿ ಲಿಂಗಾಯತ ಎಮ್ ಎಲ್ ಎಗಳು ಈ ಸಲ ಜಾಸ್ತಿ ಇದ್ದಾರೆ, 35-36 ಲಿಂಗಾಯತ ಎಮ್ ಎಲ್ ಎಗಳಿದ್ದಾರೆ ಅಂತ. ಬಿ ಜೆ ಪಿಲಿರೋದು 15 ಎಮ್ ಎಲ್ ಎ. ಸೊ ಅದೆಲ್ಲ ಕಾರಣ ಆಗಿರುತ್ತೆ. ಇವರಿಲ್ಲಿ ಸೋತರೂ ಕೂಡ, ಅಥವಾ ಇವರಿಲ್ಲಿ ಸ್ಪರ್ಧೆ ಯಾವ ರೀತಿ ಕೊಡ್ತಾರೆ ಅನ್ನೋದು ಜಗದೀಶ್ ಶೆಟ್ಟರ್ ಥರನೇ ಆದರೂ ಕೂಡ ಈ ಕುರುಬ ಸಮುದಾಯ ಇದೆಯಲ್ಲ, ಈ ಕುರುಬ ಸಮುದಾಯ ಒಂದು ರೀತಿಯಲ್ಲಿ 20,000, 30,000, 35,000, 40,000 ಎಲ್ಲ ಕಡೆಗಳು, ಎಲ್ಲ ಕ್ಷೇತ್ರಗಳಲ್ಲೂ ಇದೆ. ಅದರ ದೊಡ್ಡ ಪಾರುಪತ್ಯ ಸಿದ್ದರಾಮಯ್ಯನವ್ರಿಗಿದ್ದರೂ ಕೂಡ ನಮ್ಮ ನಾಯಕನಿಗೆ ಸಿಕ್ಕಿಲ್ಲ ಅಂತ ಸ್ವಲ್ಪ ಆ ಕಡೆ ಈ ಕಡೆ ಬಿ ಜೆ ಪಿಗೆ ಬರೋ ಓಟ್ ಆ ಕಡೆ ಈ ಕಡೆ ಆದರೆ ಅದು ತೊಂದರೆ ಆಗ್ಬೋದು. 2013ರಲ್ಲಿ ಇವರು ಚುನಾವಣೆಗೆ ನಿಂತಿರ್ತಾರೆ, ಸೋಲ್ತಾರೆ. ಯಾಕಂದರೆ ಕೆ ಜೆ ಪಿ ಆಗಿರುತ್ತೆ, ಇವರು 3ನೇ ಸ್ಥಳಕ್ಕೆ ತಳ್ಳಲ್ಪಟ್ಟಿದ್ದಾರೆ. ರುದ್ರೇಗೌಡರು ಅಲ್ಲಿಂದ ಕೆ ಜೆ ಪಿಯಿಂದ ಸ್ಪರ್ಧೆ ಮಾಡಿರ್ತಾರೆ. ಆ ಕಾರಣಕ್ಕಾಗಿ ಪ್ರಸನ್ನಕುಮಾರ್ ಅವರು ಕಾಂಗ್ರೆಸ್ನ ಗೆಲ್ತಾರೆ. ಈಗ ಪ್ರಸನ್ನಕುಮಾರ್ ಬಿ ಜೆ ಪಿಯಲ್ಲೇ ಇದ್ದಾರೆ, ಅದು ಬೇರೆ ವಿಚಾರ. ಇವತ್ತು ನರೇಂದ್ರ ಮೋದಿಯವರ ಪಾದಕ್ಕೆಲ್ಲ ನಮಸ್ಕಾರ ಮಾಡ್ತಾಯಿದ್ರು. 2013ರಲ್ಲಿ ಇವರು ಬಿ ಜೆ ಪಿಯಲ್ಲಿ ಇರ್ತಾರೆ, ಯಡಿಯೂರಪ್ಪನವರು ಹೊರಗೆ ಹೋಗಿರ್ತಾರೆ. 2016ರಲ್ಲಿ ವಾಪಸ್ ಬರ್ತಾರೆ ಯಡಿಯೂರಪ್ಪನವರು. ಆಗ ಇವರಿಗೆ ಶಿವಮೊಗ್ಗದಲ್ಲಿ ಟಿಕೆಟ್ ಸಿಗುತ್ತಾ ಸಿಗೋದಿಲ್ವ ಅಂತೇಳಿ ಒಂದು ಭಯ ಆಯಿತು. ಯಾಕಂದರೆ ಯಡಿಯೂರಪ್ಪನವ್ರು ಬಂದಿದ್ದಾರೆ, ರುದ್ರೇಗೌಡರಿಗೆ ಈಶ್ವರಪ್ಪನವ್ರಿಗೆ. ಆಗ ಅಮಿತ್ ಶಾ ಅವರು ಬಂದು ಮಾತಾಡಿ, ಇಲ್ಲ ರುದ್ರೇಗೌಡರಲ್ಲಿ ಎಮ್ ಎಲ್ ಸಿ ಮಾಡೋಣ, ನಿಮಗೆ ಟಿಕೆಟ್ ಅಂತ ಸಮಾಧಾನ ಮಾಡಿ ರಮಿಸಿ ಎಲ್ಲ ಹೋದ ಕಾರಣಕ್ಕಾಗಿ ಶಿವಮೊಗ್ಗದವರಿಗೆ ಟಿಕೆಟ್ ಸಿಕ್ತು, ಗೆದ್ದರು, ಮಂತ್ರಿ ಆದರು, ವಗೇರೆ ಇತ್ಯಾದಿ. ಆದರೆ ಈಗ ಮೀಟಿಂಗ್ಗೆ ಬರದೇ ಇರೋದಿದೆಯಲ್ಲ, ಅದು ನರೇಂದ್ರ ಮೋದಿಯವರ ಮೀಟಿಂಗ್ ಬರದೇ ಇರೋದಿದೆಯಲ್ಲ, ಅಷ್ಟು ಸುಲಭವಾಗಿ ಇವರನ್ನು ವಾಪಸ್ ಸೇರಿಸ್ಕೊಳ್ಳುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಇನ್ನು ಸಿ ಟಿ ರವಿ ಅವ್ರದ್ದೊಂದು ಪಾಪ ಭಾಳ ದೊಡ್ಡ ಕಷ್ಟ ರೀ. ಸಿ ಟಿ ರವಿ ಯಡಿಯೂರಪ್ಪ ಸಿಟ್ಟಿನ ಪೆಟ್ಟದಿಂದ ಅವರು ಸಿ ಟಿ ರವಿ ಈ ಬಾರಿ ಸೋಲೋದಕ್ಕೆ ಬಹಳ ಮುಖ್ಯ ಕಾರಣ ಗೊತ್ತೆಲ್ರಿಗೂ. ಮತ್ತೊಂದು ಕಡೆ ಬೆಂಗಳೂರು ಉತ್ತರನೂ ಇಲ್ಲ, ಚಿಕ್ಕಮಗಳೂರು ಇಲ್ಲ, ಸಿಗತ್ತೆ ಅಂತ ಅಂದ್ಕೊಂಡಿದ್ರು. ಈ ಎರಡೂ ಕ್ಷೇತ್ರದಲ್ಲಿ ಇದೀಗ ಅವಕಾಶನೇ ಇಲ್ಲ ಅವರಿಗೆ. ನೋಡಿ ಪಾಪ ಇವರ ಅವಸ್ಥೆ ನೋಡಿ. ಬಿ ಜೆ ಪಿ ಈ ಸಲ 2023ರಲ್ಲಿ ಸಿ ಟಿ ರವಿಗೆ 79,128 ಮತಗಳು ಬಂದಿತ್ತು. ಕಾಂಗ್ರೆಸ್ನ ಎಚ್ ಡಿ ತಮ್ಮಯ್ಯ 85,054 ಮತಗಳನ್ನು ಪಡೆದಿದ್ದರು. ಹೆಂಗೆ ಇವರ ವಿರುದ್ಧ ಅಲ್ಲಿ ಜೆ ಡಿ ಎಸ್ ಆಟ ಆಡ್ತು ಅಂತಂದರೆ 2018ರಲ್ಲಿ 38,000 ಮತಗಳು ಬಂದಿತ್ತು ಜೆ ಡಿ ಎಸ್ಗೆ. ಕಾಂಗ್ರೆಸ್ನ ಬಿ ಎಲ್ ಶಂಕರ್ ಅವರಿಗೆ 44,000 ಮತಗಳು ಬಂದಿತ್ತು, ಸಿ ಟಿ ರವಿಗೆ 70,000 ಮತಗಳು ಬಂದಿತ್ತು. ಹಾಗಾಗಿ ಸಿ ಟಿ ರವಿ ಆರಾಮ್ಸೆ ಒಂದು 25,000 ಲೀಡಲ್ಲಿ ಗೆದ್ದುಬಿಟ್ರು. ಜೆ ಡಿ ಎಸ್ ಕಳೆದ ಬಾರಿ ಏನು 38,000 ಓಟ್ ಬಂದಿತ್ತು, ಈ ಬಾರಿ ಒಂದೇ ಒಂದು ಎಲ್ಲ ಓಟನ್ನು ಕಾಂಗ್ರೆಸ್ಗೆ ವರ್ಗಾವಣೆ ಮಾಡಿದ ಕಾರಣಕ್ಕಾಗಿ ಸಿ ಟಿ ರವಿ ಸೋತರು. ಅದೇ ಜೆ ಡಿ ಎಸ್ ಜೊತೆ ಹೋಗೋದಕ್ಕೆ ಪಾಪ ರೆಡಿ ಇದ್ದಾರೆ ಅವರು, ಆದರೆ ಅವರಿಗೆ ಟಿಕೆಟ್ ಇಲ್ಲ. ನಾವು ಆಯ್ತಲ್ಲ. ಆಮೇಲೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿದರು, ದೆಹಲಿಯಲ್ಲಿ ಕೂಡ ಸೂಕ್ತ ಸ್ಥಾನಮಾನ ಸಿಗ್ತಾ ಇಲ್ಲ. ಮಧ್ಯಪ್ರದೇಶದಲ್ಲಿ ಗೆಲ್ಲಿಸ್ಕೊಂಡು ಬಂದಿದ್ರು, ರೇಸಲ್ಲಿದ್ದರು, ರಾಜ್ಯಾಧ್ಯಕ್ಷ ರೇಸಲ್ಲಿದ್ದರು. ಆಮೇಲೆ ವಿಜೇಂದ್ರನ್ ಜೊತೆ ಚೆನ್ನಾಗಾದರು. ಆದರೆ ಸಿ ಟಿ ರವಿಗೆ ಈ ಥರ ಆಗಿರುವಂಥದ್ದು ಇದೆಯಲ್ಲ, ಪಕ್ಕ ಏನು ಒಂಥರ ಕಾರ್ಯಕರ್ತರು ಇರ್ತಾರಲ್ಲ, ಒಂದು ಸಣ್ಣ ನೋವು ಎಲ್ರಿಗಾಗಿದೆ. ಎಂ ಪಿ ರೇಣುಕಾಚಾರ್ಯ
ಇನ್ನೊಬ್ಬರು ಎಂ ಪಿ ರೇಣುಕಾಚಾರ್ಯ ದಾವಣಗೆರೆ ನನಗೆ ಕೊಡಿ ಅಂತ ಕೇಳ್ತಾ ಇದ್ರು. ಯಡಿಯೂರಪ್ಪನವರ ಮಾನಸ ಪುತ್ರ ಕೂಡ ಹೌದು. ಯಾವಾಗ ಯಡಿಯೂರಪ್ಪನವರ ಬಗ್ಗೆ ಯಾರಾದರೂ ಮಾತಾಡಿದ ತಕ್ಷಣ ತೊಡೆ ತಟ್ಟಿ ಮಾತಾಡ್ತಾ ಇದ್ರು. ನೋಟಿಸ್ ಕೊಟ್ಟಾಗ ಯಡಿಯೂರಪ್ಪನ ವಿರುದ್ಧ ಯಾರೆಲ್ಲ ಮಾತಾಡಿದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ನೋಟಿಸ್ ಕೊಟ್ರಾ, ನಾನು ಬಿ ಎಲ್ ಸಂತೋಷ್ ಅವರ ವಿರುದ್ಧ ಮಾತಾಡಿದ್ದಕ್ಕೆ ನೋಟಿಸ್ ಕೊಡ್ತಾ ಇದ್ದೀರಾ ಅಂತೆಲ್ಲ ಭಾಳ ಜೋರಾಗಿತ್ತು. ಒಂದು ಹೆಜ್ಜೆ ಹೊರಗಿಟ್ಟಿದ್ರು, ಕಾಂಗ್ರೆಸ್ಗೆ ಹೊರಗಿಟ್ಟಿದ್ರು. ದಾವಣಗೆರೆ ಎಂ ಪಿ ಕ್ಯಾಂಡಿಡೇಟ್ ಆಗುವಂಥ ಎಲ್ಲ ಸಾಧ್ಯತೆ ಇತ್ತು. ಆದರೆ ಈಗ ಅವರನ್ನು ತಡೀತಾ ಇರೋದು ಯಡಿಯೂರಪ್ಪ ಫ್ಯಾಮಿಲಿ, ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿದ್ದ ಕಾರಣಕ್ಕಾಗಿ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಎಸ್ ಎ ರವೀಂದ್ರನಾಥ್ ಅವ್ರಿಗೆ ಕೊಡಬೇಕು ಅಂತ ಅಥವಾ ನನಗೆ ಅಂತ ಆ ಥರ ನಡೀತಾ ಇದೆ. ಅಲ್ಲೂ ಕೂಡ ಭಾಳ ದೊಡ್ಡ ಸಿದ್ದೇಶ್ವರ ಅವರ ಪತ್ನಿಗೆ ಕೊಟ್ಟಿದ್ದಕ್ಕಾಗಿ. ಸಿದ್ದೇಶ್ವರ ಅವರ ಪತ್ನಿಗೆ ಯಾಕೆ ಕೊಡ್ತಾ ಇದ್ದಾರೆ ಅಂತಂದರೆ, ಒಂದು ವೇಳೆ ಮಲ್ಲಿಕಾರ್ಜುನ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಸ್ಪರ್ಧೆ ಮಾಡಿದರೆ ಅಲ್ಲಿ ಆ ಒಂದು ಫ್ಯಾಮಿಲಿ ಫೈಟ್ ಆಗಬೇಕು ಅಂಥೇಳಿ. ಯಾಕಂದರೆ ಮೊದಲಿಂದಲೂ ಕೂಡ ಇವರಿಬ್ಬರ ನಡುವೆ ಒಂದು ಫೈಟ್ ಇದೆ. ಮೊದಲಿಂದಲೂ ಇವರಿಬ್ಬರ ಈ ಫ್ಯಾಮಿಲಿ ನಡುವೆ ಒಂದು ಸಣ್ಣ ಫೈಟ್ ಇದೆ. ಈ ಮಲ್ಲಿಕಾರ್ಜುನಪ್ಪ ಇವರ ತಂದೆ, ಯಾರ್ದು ಸಿದ್ದೇಶ್ವರವರ ತಂದೆ ಮಲ್ಲಿಕಾರ್ಜುನಪ್ಪ, ಅವರು 98ಅಲ್ಲಿ ಎಂ ಪಿ ಆಗಿದ್ದರು. ಆಮೇಲೆ 98ಅಲ್ಲಿ ಶಾಮನೂರು ಆಗಿದ್ದರು, 99ಅಲ್ಲಿ ಮಲ್ಲಿಕಾರ್ಜುನ ಅವರು. 2099 ತನಕ ಅವರೇ ಆಗಿರ್ತಾರೆ. 2004 ಸಂದರ್ಭದಲ್ಲಿ ತೀರ್ಕೊಂಡಿರ್ತಾರೆ. ಹಾಗಾಗಿ ಸಿದ್ದೇಶ್ವರ ಅವರಿಗೆ ಅವಕಾಶ ಸಿಗುತ್ತೆ. ಈಗ ಸಿದ್ದೇಶ್ವರರ ಪತ್ನಿಗೆ ಸಿಕ್ಕಿದೆ. ಒಂದು 8 ಬಾರಿಯಿಂದ ಅವರೇ ಇದ್ದಾರೆ ಅಲ್ಲಿ. ಸಿದ್ದೇಶ್ವರ ಪತ್ನಿ ಟಿಕೆಟ್ ಕರುಣಿಸಿದೆ. ಹಾಗಾಗಿ ಒಂದು ರೀತಿಯಲ್ಲಿ 3 ದಿನಗಳಲ್ಲಿ ಅಭ್ಯರ್ಥಿ ಬದಲಿಸಬೇಕು ಅಂತೇಳಿ ಎಸ್ ಎ ರವೀಂದ್ರನಾಥ್ ಇವರೆಲ್ಲ ಸೇರಿ ಫೈಟ್ ಮಾಡ್ತಾ ಇದ್ದಾರೆ. ಇನ್ನು ದಕ್ಷಿಣ ಕನ್ನಡ ಪ್ರತಾಪ್ ಸಿಂಹ BSY ಸಿಟ್ಟಿಗೆ ತುತ್ತಾಗಿದ್ದಾರಾ ಮತ್ತೋರ್ವ ನಾಯಕ. ಮೈಸೂರು ಟಿಕೆಟ್ ಕೊಡಲಿಲ್ಲ ಹೈಕಮಾಂಡ್. ಪಕ್ಷನಿಷ್ಠೆ ಒಳಗೆ ನೋವು ಹೊರಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಹೆಸರು ಹೇಳ್ಕೊತಾ ಇಲ್ಲ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಪಕ್ಷ ಯಾಕೆ ಟಿಕೆಟ್ ತಪ್ಪಿಸಿದೆ ಅಂತ ಸ್ವತಃ BJPಯ ಯಾರನ್ನು ಕೇಳಿದರೂ ಗೊತ್ತಿಲ್ಲ. ಆದರೆ ಹೈಕಮಾಂಡ್ ನಿರ್ಧಾರ. ಇನ್ನೊಂದು ಕಡೆ ಪ್ರೀತಮ್ ಗೌಡ್ರು ಕೂಡ ಅಷ್ಟೇ. ಪ್ರೀತಮ್ ಗೌಡ್ರ ಸಮಸ್ಯೆ ಇನ್ನೂ ದೊಡ್ಡದಿದೆ. ಪ್ರೀತಮ್ ಗೌಡ್ರು 2018ರಲ್ಲಿ ಗೆಲ್ತಾರೆ. ಪ್ರೀತಮ್ ಗೌಡ್ರು 63,348 ಮತ ಪ್ರೀತಮ್ ಗೌಡ್ರಿಗೆ. HS ಪ್ರಕಾಶ್ಗೆ 50,348 ಮತ. ಕಾಂಗ್ರೆಸ್ನ HK ಮಹೇಶ್ಗೆ 38,101 ಮತ. ನೆನಪಿಟ್ಕೊಳ್ಳಿ, ಕಾಂಗ್ರೆಸ್ಗೆ 38,000 ಮತ ಬಂದಿರುತ್ತೆ 2018ರಲ್ಲಿ. JDSಗೆ 50,000 ಮತ ಬಂದಿರುತ್ತೆ. ಪ್ರೀತಮ್ ಗೌಡಗೆ 63,000 ಮತ ಬಂದಿರುತ್ತೆ. 13,000 ಮತಗಳ ಅಂತರದಿಂದ ಪ್ರೀತಮ್ ಗೌಡ ಗೆಲ್ತಾರೆ 2018ರಲ್ಲಿ. 2023ರಲ್ಲಿ ನೋಡಿ, ಯಾವ ಕಾಂಗ್ರೆಸ್ಗೆ 38,000 ಮತಗಳು ಬಂದಿತ್ತೋ ಅದೇ ಕಾಂಗ್ರೆಸ್ಗೆ 2023ರಲ್ಲಿ ಬಂದಂಥ ಮತಗಳು ಕೇವಲ 4,305. ಏನಿದರ ಅರ್ಥ? ಎಲ್ಲ ಮತಗಳು JDSಗೆ ಹೋಯಿತು. ಹಾಗಾಗಿ ಸ್ವರೂಪ್ ಪ್ರಕಾಶ್ 85,000 ಮತ ಪಡೆದ್ರೆ ಪ್ರೀತಮ್ ಗೌಡ 77,000 ಮತಗಳನ್ನು ಪಡೆದ್ರು. 8,000 ಮತಗಳಂತರಿಂದ ಸೋತೋಗ್ತಾರೆ. ಇದೆಲ್ಲ ಗೊತ್ತಿದೆ ಇವರಿಗೆ. JDS ಮಾಡಿರೋದು ಕಾಂಗ್ರೆಸ್ ಮತ್ತು ಅಲ್ಲಿ ಚಿಕ್ಕಮಗಳೂರಲ್ಲಿ ನಾನು ಹೇಳಿದ್ನಲ್ಲ, ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು CT ರವಿ ಅವರನ್ನು ಸೋಲಿಸಿದ್ದು ಮತ್ತು ಪ್ರೀತಮ್ ಗೌಡರನ್ನು ಸೋಲಿಸಿದ್ದು ಕಾಂಗ್ರೆಸ್ ಮತ್ತು JDSನ ಹೊಂದಾಣಿಕೆ. ನನಗಂತೂ ಪೆಟ್ಟು ಬಿದ್ದಿದ್ದು JDS ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊತು. ನಾನು ಹೆಂಗೆ ಕೆಲಸ ಮಾಡಲಿ ಇವ್ರ ಜೊತೆ? ಶತ್ರು ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಯಾಕೆ ಮಾಡಬೇಕು? BJP ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಮತ್ತೊಂದು ಹೇಳ್ತೀನಿ, ಇವರನ್ನು ಕೂಡ ಕಟ್ಟಿ ಹಾಕಿರೋದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಪ್ರೇಮ. ಇವರಿಗೂ ಕೂಡ DK ಶಿವಕುಮಾರ್ ಕಾಳು ಹಾಕಿರ್ತಾರೆ. ಒಂದು ವೇಳೆ ಯಡಿಯೂರಪ್ಪ ಫ್ಯಾಮಿಲಿಯವರು BJP ರಾಜ್ಯಾಧ್ಯಕ್ಷರಲ್ಲದೇ ಇದ್ದಿದ್ರೆ ಬಹುಶಃ ಕಾಂಗ್ರೆಸ್ ಅಭ್ಯರ್ಥಿ ಹಾಸನದಿಂದ ಪ್ರೀತಮ್ ಗೌಡ್ರು. ಬನ್ನಿ